ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಹಠಾತ್ ಬಿರುಕು ಮೂಡಿದೆ. ಹೌದು, ಶಿವಮೊಗ್ಗ ಜಿಲ್ಲೆಯ 7 ತಾಲೂಕು ಘಟಕಗಳ ಅಧ್ಯಕ್ಷರು ಸಾಮೂಹಿಕ ರಾಜೀನಾಮೆ ನೀಡುವ ಮೂಲಕ ತಮ್ಮ ಸಂಘಟನೆಯ ಬಿಕ್ಕಟ್ಟನ್ನು ಹೊರಹಾಕಿದ್ದಾರೆ. ಶಿವಮೊಗ್ಗ ಜಿಲ್ಲಾ ರಕ್ಷಣಾ ವೇದಿಕೆಯ ಅಧ್ಯಕ್ಷ ಸ್ಥಾನಕ್ಕೆ ಯಾರಿಗೂ ಮಾಹಿತಿ ನೀಡದೆ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ. ಇದರಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿರುವ ನಾರಾಯಣಗೌಡ ಬಣಕ್ಕೆ ಬೇಸರ ಮೂಡಿಸಿದೆ. ಈ ಕಾರಣಕ್ಕೆ ನಾವು ಸಾಮೂಹಿಕ ರಾಜೀನಾಮೆ ನೀಡ್ತಾ ಇದ್ದೇವೆ ಅಂತ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಮಂಜುನಾಥ್ ಕೋಟ್ಯಾನ್ ಮಾಹಿತಿ ಕೊಟ್ಟಿದ್ದಾರೆ. ಒಂದು ನ್ಯಾಯಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಸಂಘಟನೆ ಬೇಕು, ಹೋರಾಟ ಮಾಡಬೇಕು, ನ್ಯಾಯ ಒದಗಿಸ್ಕೊಡ್ಬೇಕು ಅಂದರೆ ಈ ನಿಟ್ಟಿನಲ್ಲಿ ನಾವು ಕೆಲಸ ಕಾರ್ಯಗಳು ಬಿಟ್ಟು ನಾಡು ನುಡಿ ಜಲ ವಿಚಾರದಲ್ಲಿ ಹೋರಾಟಗಳು 22 ವರ್ಷದಿಂದ ಕನ್ನಡ ಪರ ಸಂಘಟನೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಮೊನ್ನೆ ಡಿಸೆಂಬರ್ 27, 2023 ಏನು ಫಲಕದಲ್ಲಿ ಕನ್ನಡ ಇರಬೇಕು ಅನ್ನೋ ಹೋರಾಟದಲ್ಲಿ ಇದೇ ನಾರಾಯಣಗೌಡರ ಜೊತೆಲಿ ನಾವು ಬಂಧನಕ್ಕೊಳಗಾಗಿ ಅದೇ ಬಸ್ಸಿನಲ್ಲಿ ನಾವು ಪೊಲೀಸರ ಒಂದು ಇದರಲ್ಲಿ ವಶದಲ್ಲಿದ್ವಿ. ಈ ಥರ ಹೋರಾಟಗಳು ಅನೇಕ ಹತ್ತಾರು ಮಾಡಿಕೊಂಡು ನಾವು ಮೊಕದ್ದಮೆಗಳನ್ನು ಹಾಕಿಸ್ಕೊಂಡು ಇವತ್ತು ಕೋರ್ಟ್ನಲ್ಲಿ ನಮ್ಮ ಹಣನ ಖರ್ಚು ಮಾಡಿಕೊಂಡು ನಾವು ಸಂಘಟನೆಯಲ್ಲಿ ಬರ್ತಾ ಇದ್ದೀವಿ. ಇಂಥ ದಿನಗಳಲ್ಲಿ ನಾವು ರಾಜ್ಯ ಕಾರ್ಯದರ್ಶಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ, ನಮಗಿಲ್ಲೆಲ್ಲ ಜಿಲ್ಲಾಧ್ಯಕ್ಷ ಮಾಡಿದಾಗ ನಮಗೇನು ಸಮಸ್ಯೆ ಆಗಲ್ಲ. ಆದರೆ ನಮ್ಮ ಕೆಳಗಡೆ ಇರ್ತಕ್ಕಂಥ ಕಾರ್ಯಕರ್ತರಿಗೆ ಇವರು ಯಾರೋ ಒಬ್ಬ ಹಣದ ಆಮಿಷಕ್ಕೋ ಏನೋ ಒಳಪಟ್ಟು ಕರ್ಕೊಂಬಂದು ಜಿಲ್ಲಾಧ್ಯಕ್ಷ ಮಾಡಿದ್ದಲ್ಲಿ ಅವ್ರು ನೋಡಿ ಎಷ್ಟೋ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಎದುರಾಕೊಂಡಿರ್ತಾರೆ, ಭ್ರಷ್ಟ ರಾಜಕಾರಣಿಗಳನ್ನ ಎದುರಾಕೊಂಡಿರ್ತಾರೆ ನ್ಯಾಯದ ಪರ ಅನ್ಯಾಯದ ವಿರುದ್ಧ ಹೋರಾಟದಲ್ಲಿ. ಆ ಸಂದರ್ಭದಲ್ಲಿ ಇವತ್ತು ಚೆನ್ನಾಗಿದ್ದು ಯಾರೋ ಒಬ್ಬನ್ನ ಜಿಲ್ಲಾಧ್ಯಕ್ಷ ಮಾಡಿದ್ರೆ ಜನಸಾಮಾನ್ಯರ ಆತ ಹೇಗೆ ಬದುಕಬಲ್ಲ ಹೇಳಿ? ಆ ಥರದ ಒಂದು ಪರಿಸ್ಥಿತಿ ಇಲ್ಲಿ ಆದ ಮೇಲೆ ನಾವೇನು ಮಾಡಿದ್ವಿ, ಎಲ್ಲ ಹೊರಗಡೆ ಬರ್ತಕ್ಕಂಥದ್ದು. ಈಗ ನಾವು ರಾಜ್ಯ ಸಂಘಟನಾ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿಗಳು ಇದ್ದು ಅವರಿಗೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂದ ಸಂದರ್ಭದಲ್ಲಿ ನಾವು ಈ ಸಂಘಟನೆಯಲ್ಲಿ ಇದ್ದು ಏನು ಮಾಡಬಲ್ಲೆವು? ಆ ಒಂದು ಯೋಚನೆಯಲ್ಲಿ ಅನಿವಾರ್ಯತೆಯಿಂದ ನಾವು ಎಲ್ಲ ಹೊರಗಡೆ ಬರ್ತಾ ಇದ್ದೀವಿ. ನಾವು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು, ಇಡೀ 7 ತಾಲೂಕಿನ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾ ಗೌರವ ಅಧ್ಯಕ್ಷರು, ತಾಲೂಕು ಪದಾಧಿಕಾರಿಗಳು, ಅನ್ಯ ಘಟಕದ ಪದಾಧಿಕಾರಿಗಳು, ಮಹಿಳಾ ಘಟಕದ ಎಷ್ಟೋ ಮಹಿಳಾ ಘಟಕರು, ಇವರೆಲ್ಲ ಆ ಮಹಿಳಾ ಅಧ್ಯಕ್ಷರು ಬಂದ ಮೇಲೆ ಕಾರ್ಯಕರ್ತರಾಗಿ ಕೆಲಸ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂದರೆ ಆ ಎಮ್ಮನ ಕತೆ, ಆ ಎಮ್ಮನ ಒಂದು ದೌರ್ಜನ್ಯ ಸಾರ್ವಜನಿಕರ ವಲಯದಲ್ಲಿ ಭಾಳ ಒಂದು ಕೆಟ್ಟ ರೀತಿಯಲ್ಲಿದೆ. ನಾವು ಇದೇ ನಾರಾಯಣಗೌಡರಿಗೆ ಆ ಎಮ್ಮ ಅವರೇನು ಜಿಲ್ಲಾಧ್ಯಕ್ಷರು ಮಹಿಳೆ ಇದ್ದರೆ ನಾವು ವೇದಿಕೆಗೆ ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಮತ್ತು ವೆಂಕಟೇಶ್ ಹೆಗ್ಡೆ ಅವರು ತಾಕೀತು ಮಾಡಿ ಇಡೀ ರಾಜ್ಯದಲ್ಲಿ ಕಾರ್ಯಕ್ರಮ ಆದಾಗ ನಾರಾಯಣಗೌಡರು ಅಕ್ಕಪಕ್ಕದ ಜಿಲ್ಲೆಯವರು ಬಂದು ಕಾರ್ಯಕ್ರಮ ಆ ಎಮ್ಮ ಮಾಡಿದಾಗ ಇಡೀ ಜಿಲ್ಲೆಯವರು ನಾವು ಭಾಗವಹಿಸಿಲ್ಲ. ಇಂಥ ಸಂದರ್ಭವನ್ನು ಕಂಡಿದ್ದಾರೆ. ಅವರು ಕಂಡು ಇವತ್ತು ಆ ಎಮ್ಮನ್ನು ಅವರು ಬೆಳೆಸ್ತಾ ಇದ್ದಾರೆ, ಮೆರೆಸ್ತಾ ಇದ್ದಾರೆ. ಅವ್ರ ಅಕ್ಕಪಕ್ಕದ ಭಾಳಷ್ಟು ಕುಟುಂಬಗಳು ಬಂದು ಆ ಎಮ್ಮನ ಬಗ್ಗೆ ನಮ್ಮ ಹತ್ರ ದೂರುಗಳನ್ನು ಹೇಳಿದ್ದಾರೆ. ಯಾಕಂದ್ರೆ ನಾವು ಭಾಳ ಶಿಸ್ತಿನಲ್ಲಿ ನಾವು ಸಂಘಟನೆಯಲ್ಲಿ ಹೋಗ್ತಾ ಇದ್ದೀವಿ. ಹಾಗಾಗಿ ಇದು ನಮಗೆ ಆಗಲ್ಲ, ಇದು ನಮಗೆ ಬೇಡ ಅಂತೇಳಿ ಎಲ್ಲ ಹೊರಗಡೆ ಬರ್ತಾ ಇದ್ದೀವಿ. ಈಗಾಗಲೇ ನಾನೇನು ಹಿಂದೆ ಇದ್ದೆ ಪ್ರವೀಣ್ ಶೆಟ್ಟಿ ಬಣದಲ್ಲಿ, ಅಲ್ಲಿಗೆ ಮತ್ತೆ ನಾವೆಲ್ಲರೂ ಕೂಡ ಅಷ್ಟೂ ಜನ ಶಿವಮೊಗ್ಗ